ಮಿತ್ಸ್ ಟು ಬಸ್ಟ್. ತುಂಬ ಜನ ನಂಬ್ತಾರೆ ಟಾಪರ್ಸಿಗೆ ಮತ್ತು ಎಲೀಟ್ ಯೂನಿವರ್ಸಿಟೀಸಿಂದ ಬಂದವರಿಗೆ ಮಾತ್ರ UPSC ಅಥವಾ ಒನ್ ಆಫ್ ಇಟ್ IAS ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಅಂತ. ಇದು ನಿಜಾನಾ? ನಂಬರ್ ಆಫ್ ಸ್ಟೋರೀಸ್ ನಿಮಗೆ ಸಿಗುತ್ತೆ. ಏನು IITಯಿಂದ ಬಂದಿರ್ತಾರೆ, ಕ್ರ್ಯಾಕ್ ಮಾಡಿರೋದಿಲ್ಲ. ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ, ಕ್ರ್ಯಾಕ್ ಮಾಡಿರಲ್ಲ. ಆದರೆ ಕಮಿಂಗ್ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್ ಕ್ರ್ಯಾಕ್ ಮಾಡಿರೋದಿದ್ದಾರೆ. ನೀವೇ ಹೇಳಿದ್ರಿ ಅಲ್ವಾ? ಸೊ ಎಲೀಟ್ ಯೂನಿವರ್ಸಿಟೀಸ್ ಆ್ಯಕ್ಚುಲಿ ಡು ನಾಟ್ ಮ್ಯಾಟರ್. ಆ್ಯಕ್ಚುಲಿ ನೀವು ಆ ಥರ ನೋಡೋದಿದ್ರೆ UPSCದು ಅವ್ರ ರಿಕ್ವೈರ್ಮೆಂಟ್ ಏನಿದೆ ನೋಡಿ ಒಂದ್ಸಲಿ. ಅಂದರೆ ಯಾವ ಥರ ಕ್ಯಾಂಡಿಡೇಟ್ ನಮಗೆ ಬೇಕು, ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಅವ್ರು ಕೇಳೋದು ಗ್ರ್ಯಾಜುಯೇಷನ್ ಮುಗ್ದಿದೆಯಾ ಅಷ್ಟೇ. ಎಷ್ಟು ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಮುಂಚೆ ಎಷ್ಟು ಸಬ್ಜೆಕ್ಟ್ ನೀವು ಎಷ್ಟು ವರ್ಷ ನೀವು ಹಿಂದಿದ್ರಿ, ಫೇಲ್ ಆಗಿದ್ರಿ, ಅದೇನೂ ಕೇಳೋದಿಲ್ಲ. ಗ್ರ್ಯಾಜುಯೇಷನ್ ಮುಗ್ದು ಕ್ವೆಶನ್ಸ್ ಕೇಳ್ತಾರೆ ಇದ್ರ ಬಗ್ಗೆ ಯಾವಾಗ ಇಂಟರ್ವ್ಯೂ ಅಲ್ಲಿ. ನಿಮಗೆ ಅದಕ್ಕೆ ಡಿಫೆನ್ಸ್ ಇರಬೇಕು. ದೇರ್ ವಿಲ್ ಬಿ ರೀಸನ್ಸ್, ಆನೆಸ್ಟ್ ರೀಸನ್ಸ್ ಕೊಡಿ. ಇಲ್ಲ ನಾನು ಸರ್ ಸೆಕೆಂಡ್ PU ಅಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದೆ, ಅದಕ್ಕೆ ಓದೋಕ್ಕಾಗಿರಲಿಲ್ಲ, ನಿಜ ಹೇಳಿ, ಒಪ್ಕೊಳ್ಳಿ. ಸೊ ಇಟ್ ಶೋಸ್ ಯುವರ್ ಆನೆಸ್ಟಿ, ಕ್ಯಾರೆಕ್ಟರ್. ಅದಾದಮೇಲೆ ನಿಮ್ಮ ಮಾರ್ಕ್ಸ್ ಅಷ್ಟು ಇಂಪ್ರೂವ್ ಆಗಿದೆ. ಅಟ್ ದ ಸೇಮ್ ಟೈಮ್ ನೀವು ಅಲ್ಲಿವರೆಗೂ ಹೋಗಿದ್ದೀರಾ ಅಂದರೆ, ಇಂಟರ್ವ್ಯೂವರೆಗೂ ಹೋಗಿದ್ದೀರಾ ಅಂದರೆ, ಸೆಕೆಂಡ್ PU ಅಲ್ಲಿ ತೀರಾ ಕಡಿಮೆ ಮಾರ್ಕ್ಸ್ ತೆಗೆದು ಈಗ ಇಂಟರ್ವ್ಯೂವರೆಗೂ ಹೋಗಿದ್ದೀರಾ ಅಂದರೆ, ದಟ್ ಇಟ್ ಸೆಲ್ಫ್ ಇಸ್ ಅ ಮೆಜರ್ ಆಫ್ ಯುವರ್ ಕೆಪಬಿಲಿಟಿ ಅಲ್ವಾ? ಸೈಕಾಲಜಿ ಹೇಗೆ ಅವ್ರು ರೀಡ್ ಮಾಡ್ತಾರೆ. ಹೌದು, ನಾವು ಏನು ಅನ್ಕೋತೀವಿ, ಇಲ್ಲ ಅದನ್ನು ಹೇಳಿದ್ರೆ ಏನು ಅನ್ಕೋತಾರೆ ಅಂತ. ಬಟ್ ಆ್ಯಕ್ಚುಲಿ ಅವರು ಅದನ್ನು ಜಡ್ಜ್ ಮಾಡೋದಿಲ್ಲ. ನೀವು ಕೊಡೋ ರೀಸನ್ನ ಜಡ್ಜ್ ಮಾಡ್ತಾರೆ, ಅದ್ರ ಬೇಸಿಸ್ ಮೇಲೆ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಸೊ ದಿಸ್ ಥಿಂಗ್, ಸೊ ಇದು ಬ್ಯಾಕ್ಗ್ರೌಂಡ್ ರಿಯಲಿ ಡಸಂಟ್ ಮ್ಯಾಟರ್. ಸೊ ಹಾಗಿದ್ರೆ ಈಗ ದಿನಕ್ಕೆ 15 ಗಂಟೆ ಓದಲೇಬೇಕು, ಹಂಗೆ ಓದಿದ್ರೆ ಮಾತ್ರ I can crack my exam. Is it a myth or truth? It is a myth. It is humanly not possible. I think, set a realistic target of studying somewhere around 8 to 10 hours. If your mind allows, if your brain allows later on. ಅಂದರೆ ನಿಮ್ಮ ಬ್ರೈನೇ ಇಷ್ಟಪಟ್ಟು ಇಲ್ಲ ಇವತ್ತು ಇನ್ನೊಂದು ಅವರು ಎಕ್ಸ್ಟ್ರಾ ಓದೋಣ ಅಂದರೆ, ಆಟೋಮೆಟಿಕಲಿ ಯುವರ್ ಬ್ರೈನ್ ವಿಲ್ ಟೆಲ್. ಯಾವಾಗ ನೀವು ಆ ಸ್ಟೇಜ್ ರೀಚ್ ಆಗ್ತಿರಲ್ವಾ, 8 to 10 hours ಸ್ಟೇಜ್ ರೀಚ್ ಆಗ್ತಿರಲ್ವಾ, ಯುವರ್ ಬ್ರೈನ್ ವಿಲ್ ಟೆಲ್, ಇನ್ನು ಮಾಡೋಕ್ಕಾದ್ರೂ ಏನಿದೆ, ಚೆನ್ನಾಗಿದೆ ಅಲ್ಲ, ಓದೋಣ ಇನ್ನೊಂದು ಅವರ್, ವಿಲ್ ಡೂ ಇಟ್. 15 years is a stretch. ತುಂಬ ಸ್ಟ್ರೆಚ್ ಆಯಿತು. ನೆಕ್ಸ್ಟು ಯೂಶಲಿ ಪೀಪಲ್ಸೇ IAS ಆಗಿರಲಿ ಅಥವಾ ಆಲ್ ಯುವರ್ UPSC ಎಲ್ಲ ಎಷ್ಟೇ ಹಾರ್ಡ್ ವರ್ಕು ತಯಾರಿ ಮಾಡಿಕೊಂಡು ದೆರ್ ಇಸ್ ಸಮ್ ಅಮೌಂಟ್ ಆಫ್ ಲಕ್ ಅಂತ. ಅದಕ್ಕೇನಾದ್ರು ಟ್ರೂತ್ ಇದೆಯಾ? ಸಮ್ ಅಮೌಂಟ್ ಆಫ್ ಲಕ್ ಇಸ್ ರಿಕ್ವೈರ್ಡ್. ಅಂದರೆ ಇಟ್ ಈಸ್ ದ ನೇಚರ್ ಆಫ್ ದ ಎಕ್ಸಾಮಿನೇಷನ್ ಅಷ್ಟೇ. ಸೊ ನೇಚರ್ ಆಫ್ ದ ಎಕ್ಸಾಮಿನೇಷನ್ ಯಾಕೆ ಸ್ವಲ್ಪ ಅಮೌಂಟ್ ಆಫ್ ಲಕ್ ಬೇಕು ಅಂತಂದರೆ, ಈಗ ನೋಡಿ, ಆಬ್ಜೆಕ್ಟಿವ್ ವೇ ಆಫ್ ಮಾರ್ಕಿಂಗ್ ಇದೆ. ಮಾರ್ಕಿಂಗಲ್ಲಿ ಆಬ್ಜೆಕ್ಟಿವ್ ವೇ ಇದೆ. ಏನು? ಇದೇ ಸರಿಯಾದ ಉತ್ತರ. ಇಲ್ಲಿ ಪ್ರಿಲಿಮ್ಸ್ ಲೆವೆಲಲ್ಲಿ ನೀವು ಮಾರ್ಕ್ ಮಾಡ್ತೀರಾ, ಇದೇ ಸರಿಯಾದ ಉತ್ತರ, ಇದು ಮಾರ್ಕ್ ಮಾಡಿದ್ರೆ ತಪ್ಪು ಅಂತ ಇದೆ. ಮೇನ್ಸಲ್ಲಿ ನೀವು ಬರೆದಿರೋ ಆನ್ಸರು ನಿಮ್ಮ ಪೇಪರ್ ಎವ್ಯಾಲ್ಯೂಯೇಷನ್ ಆಗಬೇಕು. ಅಲ್ಲಿ ನೀವು ಬರೆದಿರೋ ಆನ್ಸರು ನನಗೆ ಇಷ್ಟ ಆಗದೆ ಇರ್ಬೋದು. ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ಬೋದು. ಏನು? ಮಾರ್ಕಿಂಗಲ್ಲಿ ನಿಮ್ಮ ವ್ಯೂ ಪಾಯಿಂಟ್ ಒಂದಿದೆ, ನನ್ನ ವ್ಯೂ ಪಾಯಿಂಟ್ ಬೇರೆ ಇದೆ, ಇಲ್ಲಿ ಒಂಚೂರು ವ್ಯತ್ಯಾಸಗಳಾಗ್ಬೋದು. ಆದರೆ ಇಲ್ಲೂ ಸಹ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಲೈಕ್ ಇದೇ ಥರ ಮಾರ್ಕಿಂಗ್ ಇರಬೇಕು, ಈ ಥರ ಪಾಯಿಂಟರ್ಸ್ ಇರಬೇಕು, ಈ ಥರ ಅವರಿಗೆ ಒಂದು ಬ್ರಾಡ್ ಓವರ್ವ್ಯೂ ಕೊಟ್ಟಿರ್ತಾರೆ ಆನ್ಸರ್ಸ್ಗೆ. ಸೊ ಅದರ ಬೇಸಿಸ್ ಮೇಲೆ ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಲೆಟ್ಸ್ ರಿಮೂವ್ ದಟ್ ಸಬ್ಜೆಕ್ಟಿವಿಟಿ ಹಿಯರ್ ಆಲ್ಸೋ. ಆ ಸಬ್ಜೆಕ್ಟಿವಿಟಿ ಇಲ್ಲೂ ಸಹ ತೆಗೆದುಬಿಡೋಣ. ಬಟ್ ಇಂಟರ್ವ್ಯೂ ಅಲ್ಲಿ 5 ಜನ ಇರ್ತಾರೆ. ನಿಮ್ಮ ಇಂಟರ್ವ್ಯೂ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ಬೋದು. ಏನು? ಲಕ್ ಕೆಲವೊಬ್ಬರಿಗೆ ಫೇವರ್ ಆಗುತ್ತೆ. ಯಾವ ಥರ? ಬೆಳಗ್ಗೆ ಫಸ್ಟು ನಿಮ್ಮದೇ ಇದೆ ಅಂದ್ಕೊಳ್ಳಿ ಇಂಟರ್ವ್ಯೂ, ಆ ಪ್ಯಾನಲ್ ಜೊತೆ ಒಂಚೂರು ಅಡ್ವಾಂಟೇಜ್ ಏನಿರುತ್ತೆ, ಫ್ರೆಶ್ ಮೈಂಡ್ಸು, ನೀವು ಕೊಡೋ ಆನ್ಸರ್ ಎಲ್ಲ ಹೊಸದಾಗೆ ಅನಿಸುತ್ತೆ. ಅವ್ರಾಗಲೇ ರೋಸ್ ಹೋಗಿರಲ್ಲ. ಕೊನೇ ಇಂಟರ್ವ್ಯೂ ಅಂದ್ಕೊಳ್ಳಿ, ಆವಾಗ ನಿಮ್ಮ ಅವ್ರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಬೆಳಗಿಂದ ಇದೇ ಕ್ವೆಶನ್ಗಳು ಕೇಳ್ಕೊಂಬಂದು ಇದೇ ಥರ ಆನ್ಸರ್ ಮಾಡ್ತೀಯಾರ ಎಲ್ಲರೂ, ಇದಿರುತ್ತೆ. ಇಲ್ಲಾಂದರೆ ಬೇರೆ ಥರನೂ ಆಗ್ಬೋದು. ನೀವು ಯೋಚನೆ ಮಾಡಿ, ಇಟ್ ಈಸ್ ಹ್ಯೂಮನ್ ಮೈಂಡ್. ಬೆಳಗ್ಗೆ ಅವರು ಮನೆಯಲ್ಲಿ ಏನೋ ಜಗಳ ಮಾಡ್ಕೊ ಬಂದಿರ್ಬೋದು, ಅವ್ರ ಸ್ಟೇಟ್ ಆಫ್ ಮೈಂಡ್ ಅವತ್ತು ಅಷ್ಟಕ್ಕೊಂದು ಇದಿಲ್ಲ. ಸೊ ನಿಮಗೆ ಮಾರ್ಕ್ಸ್ ಅಲ್ಲಿ ಕಡಿಮೆ ಬೋದು. ಕೊನೇ ಇಂಟರ್ವ್ಯೂ ಇದೆ ನಿಮ್ಮದು, ಅಷ್ಟೊತ್ತಿಗೆ ಅದು ಮರ್ತೋಗಿದ್ದಾರೆ, ಚೆನ್ನಾಗಿ ಮಾರ್ಕ್ಸ್ ಬರ್ಬೋದು ನಿಮಗೆ.
ಸೊ ದಟ್ ಸಬ್ಜೆಕ್ಟಿವಿಟಿ These ಎಲ್ಲಿ are your, ಬರುತ್ತೆ, X factors. ಯು ಕಾಂಟ್ ರಿಯಲಿ ಡಿಸೈಡ್. ಅದು ಅವತ್ತಿನ ದಿನ ನಿಮಗೆ ಇಲ್ಲ ಫಸ್ಟ್ ಸಿಕ್ಕಿದಾಗ ಜಗಳ ಮಾಡ್ಕೊಳ್ದೆ ಬಂದಿರಲಿ ಅಂತ, ಲಾಸ್ಟ್ ಸಿಕ್ಕಿದಾಗ ಓಕೆ ಜಗಳ ಮಾಡ್ಕೊಂಬಂದಿದ್ರೆ ಬೆಟರ್ ಅಂತ. I know. ಇದನ್ನೇ X factors ಅನ್ನೋದು, ಥಿಂಗ್ಸ್ ವಿಚ್ ಆರ್ ನಾಟ್ ಇನ್ ಯೋರ್ ಕಂಟ್ರೋಲ್, ಇಟ್ ಈಸ್ ವಿಚ್ ಕ್ಯಾನ್ ಕಂಪ್ಲೀಟ್ಲಿ either ನಾಟ್ ಇನ್ ಯುವರ್ ಕಂಟ್ರೋಲ್. add to your advantage or can add as a disadvantage. ಸೊ ಈಗ ಬೆಂಗಳೂರಲ್ಲಿ ನಡೆಯೋದ ಇವೆಲ್ಲ ಇಂಟರ್ವ್ಯೂಸು? ಇಂಟರ್ವ್ಯೂಸ್ ಓನ್ಲಿ ಇನ್ ಡೆಲ್ಲಿ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇಲ್ಲಿ ಬೆಂಗಳೂರಲ್ಲಿ. ಇವ್ರು ಅಲ್ಲಿಗೆ ಹೋಗ್ಬೇಕಾ? ಹಾಂ, ಇಂಟರ್ವ್ಯೂಗೆ ಕಂಪಲ್ಸರಿ ಡೆಲ್ಲಿ. ಈಗ ನಮ್ಮ ಕನ್ನಡದವ್ರು ಯಾರೋ ಹೋಗಿರ್ತಾರೆ, ಹಾಂ. ಈ ಲ್ಯಾಂಗ್ವೇಜ್ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ? ಸೊ ಲ್ಯಾಂಗ್ವೇಜು ನೀವು ಅಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾತ್ರ ಕನ್ನಡದಲ್ಲಿ ತೊಗೋಬೋದು, ಅದು ಟ್ರಾನ್ಸ್ಲೇಟರ್ ಇರ್ತಾರೆ. ಸೊ ದಟ್ ಈಸ್ ನಾಟ್ ಅನ್ ಇಶ್ಯೂ. ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್. ಆದರೆ ಲ್ಯಾಂಗ್ವೇಜ್ ಎಲ್ಲಿ ಬ್ಯಾರಿಯರ್ ಆಗುತ್ತೆ ಅಂದರೆ, ನಾನು ಕನ್ನಡ ಮೀಡಿಯಮಲ್ಲೇ ಎಕ್ಸಾಮ್ ಬರೀತೀನಿ ಅಂತಂದರೆ ಅದಕ್ಕೂ ಆಪ್ಷನ್ ಇದೆ. ಬಟ್ ಇಶ್ಯೂ ಎಲ್ಲ ಆಗ್ಬಿಡುತ್ತೆ, ನೀವು ಕನ್ನಡ ಮೀಡಿಯಮಲ್ಲೇ ಎಕ್ಸಾಮ್ ಬರೀತೀನಿ ಅಂತಂದರೆ ಲೆವೆಲ್ 1ಅಲ್ಲಿ ಪ್ರಿಲಿಮ್ಸ್ ಲೆವೆಲಲ್ಲಿ ನಿಮಗೆ ಪೇಪರ್ 2 ಅಲ್ಲಿ ಮ್ಯಾಥ್ಸು, ಇಂಗ್ಲೀಷು ಮತ್ತು ರೀಸನಿಂಗ್ ಇದೆ. ಅಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಇದೆ ಸಬ್ಜೆಕ್ಟಲ್ಲೇ. ಸೊ ನಾನು ಬರೀ ಕನ್ನಡದಲ್ಲೇ ಓದಿ ನಾನು ಪಾಸ್ ಮಾಡ್ತೀನಿ ಅಂದರೆ ಕಷ್ಟ ಇದೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಕನ್ನಡ ಮೀಡಿಯಮ್ಮಿಂದ ಬಂದೀನಿ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಇದು ಬದಿಗಿಟ್ಟು ನೀವು ಯೋಚನೆ ಮಾಡಬೇಕಿರೋದೇನೆಂದರೆ, ನಾನು ಇಂಗ್ಲೀಷಲ್ಲಿ ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಷ್ಟೇ. ನಾನು ಏನಾದರೂ ಹೇಳಿದ್ರೆ ಒಬ್ರಿಗೆ ಅರ್ಥ ಆಗುತ್ತಾ ಇಲ್ವಾ? ಹಾಂ, ನೀವು ಹೇಳಿದ್ದು ಬೇರೆಯವ್ರಿಗೆ ಅರ್ಥ ಆಗ್ತಿದೆ ಅಂದರೆ, ಇಂಗ್ಲೀಷಲ್ಲಿ ತಪ್ಪು ಗ್ರಾಮರ್ ಇರಲಿ, ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಿದ್ದು ಇನ್ನೊಬ್ರಿಗೆ ಅರ್ಥ ಆಗ್ತಿದೆ ಅಂದರೆ ನೋಡಿ, ಆನ್ಸರ್ಸು ಅಷ್ಟೇ, ಏನು ನಾವು ಫುಲ್ ಸೆಂಟೆನ್ಸಸ್ ಬರೀಬೇಕು ಅಂತ ಇಲ್ಲ, ಎಸ್ಸೆಲ್ ಬರೀಬೇಕು. ಆದರೆ ಆನ್ಸರ್ಸ್ ಬರೀಬೇಕಾದ್ರೆ ಫುಲ್ ಸೆಂಟೆನ್ಸಸ್ ಬರೀಬೇಕಾಗಿಲ್ಲ, ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಆದರೂ ಪರವಾಗಿಲ್ಲ, ಕೀವರ್ಡ್ಸ್ ಇರಬೇಕು. ಸೊ ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ವ್ಯೂ ಪಾಯಿಂಟ್ಸ್ ಮೋರ್ ಇಂಪಾರ್ಟೆಂಟ್, ಪರ್ಸ್ಪೆಕ್ಟಿವ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲ್ಯಾಂಗ್ವೇಜ್. ಗ್ರಾಮರ್ ಸ್ಟೈಲ್ ಹೊಡಿಬೇಕಾಗಿಲ್ಲ, ಅಲ್ಲಿ ಬೇಕಿಲ್ಲ, ವಿಷಯ ತಲುಪಿಸ್ಬೇಕು. ಹೌದು, ಆಲೋಚನೆಗಳು, ದೃಷ್ಟಿಕೋನಗಳು. ಯು ಆರ್ ಟ್ರೈಂಗ್ ಟು ಬಿಕಮ್ ಅ ಪಬ್ಲಿಕ್ ಸರ್ವೆಂಟ್. ಜನಕ್ಕೆ ಅರ್ಥ ಆದರೆ ಸಾಕು ಅಲ್ವಾ? ಟ್ರೂ ದ್ಯಾಟ್. ವಾವ್. ನೀವಾಗಲೇ ಕವರ್ ಮಾಡಿರೋ ಒಂದು ಇದು ಬಂತು, ಕೆಲವ್ರು ಹೇಳ್ತಾರಲ್ಲ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಇದು ಈಸಿ ಅಂತ. ಬಟ್ ಹಾಗಿದ್ರೆ ಈಗ ಆರ್ಟ್ಸ್ ಲೆವೆಲಲ್ಲೂ ಕೆಲವು ಎಂಟ್ರಿ ಬ್ಯಾರಿಯರ್, ಈಗ ಮ್ಯಾಥ್ಸ್ ಎಲ್ಲ ಬಂದಿರೋದ್ರಿಂದ ಅವ್ರಿಗೇನಾದ್ರು ಸ್ಪೆಷಲ್ ಅಡ್ವೈಸ್ ಕೊಡೋದಾದರೆ? ಏನಿಲ್ಲ, ಅದಕ್ಕೆಲ್ಲ ಕ್ಲಾಸಸ್ ಮಾಡ್ತೀವಿ ಆ್ಯಂಡ್ ಪ್ರಾಕ್ಟಿಸ್. ಮ್ಯಾಥ್ಸ್ ಇಸ್ ಓನ್ಲಿ ಅಬೌಟ್ ಪ್ರಾಕ್ಟಿಸ್. ಸೊ ದಿನಕ್ಕೆ ಇಷ್ಟು ಟೈಮ್ ಅಂತ ಡೆಡಿಕೇಟ್ ಮಾಡಿ ಇಷ್ಟಿಷ್ಟು ಪ್ರಾಬ್ಲಮ್ಸ್ ಮಾಡ್ತೀವಿ ಅಂತ. ಆ್ಯಂಡ್ ವಂಡರ್ಫುಲ್ ಥಿಂಗ್ ಇಸ್, ಅದು 10ನೇ ಕ್ಲಾಸ್ವರೆಗೂ ಅಷ್ಟೇ ಮ್ಯಾಥ್ಸ್. ಅವರೇನು ಟ್ರಿಗ್ನೋಮೆಟ್ರಿ ಅಂತೆ, ಕ್ಯಾಲ್ಕುಲಸ್ ಅಂತೆ ಅವೆಲ್ಲ ಏನೂ ಕೇಳ್ತಿಲ್ಲ. 10th ಮಾತ್ರ, 10th ಮಾತ್ರ. ಅದು ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೋಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತೆಲ್ಲ ಬರುತ್ತೆ. ಬಟ್ ಅವ್ರು ಕೇಳೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟು, ಅದಕ್ಕೆ ಮುಂದೆ ಅವ್ರು ತೊಗೊಂಡೋಗೋದಿಲ್ಲ ಕ್ವೆಶನ್ಸ್. ರಿಲ್ಯಾಕ್ಸೇಷನ್ ಫಾರ್ ಆರ್ಟ್ಸ್, ಯಾರಿಗೆ ಮ್ಯಾಥಪ್ಪ ಅಂತ ತಲೆ ಕೆಡ್ಸ್ಕೊಳ್ಳೋರಿಗೆ. ಓಕೆ, ಇದು ಮಿತ್ತ ಟ್ರೂತಾ? 1 ವರ್ಷ ಪ್ರಿಪ್ರೇಷನ್ ಇಸ್ ಆಲ್ವೇಸ್ ಎನಫ್? ಇಂಪಾಸಿಬಲ್. ಐ ಆಮ್ ಸೇಯಿಂಗ್ ಇಟ್ ಈಸ್ ಇಂಪಾಸಿಬಲ್ ಇನ್ ದ ಪ್ರೆಸೆಂಟ್ ಸಿನಾರಿಯೋ. ಅಂದರೆ ಒಂದೇ ವರ್ಷ ಅಷ್ಟೇ ಓದ್ತೀನಿ ಆಗೋದಿಲ್ಲ. ಅದಕ್ಕೆ ಮುಂಚೆಯಿಂದ ನಾನು ಸ್ವಲ್ಪ ಓದ್ಕೊಂಬಂದು ಈಗ 1 ವರ್ಷ ಫುಲ್ ಓದ್ತೀನಿ ಅಂದರೆ ದೆನ್ ಇಟ್ ಈಸ್ ಪಾಸಿಬಲ್. ಕೆಲವ್ರು ಏನು ಮಾಡ್ತಾರೆ, ಗ್ರ್ಯಾಜುಯೇಷನಲ್ಲೇ ಫಸ್ಟ್ ಇಯರಿಂದ ಇಲ್ಲ ಸೆಕೆಂಡ್ ಇಯರಿಂದನೇ ಸ್ವಲ್ಪ ಓದ್ಕೊಬಂದಿರ್ತಾರೆ. ಲೈಕ್ 20% 30% ಕವರ್ ಮಾಡಿರ್ತಾರೆ. ಲಾಸ್ಟ್ 1 ವರ್ಷ ಮಾತ್ರ ಡೆಡಿಕೇಟೆಡಾಗಿ ಓದ್ಬಿಟ್ಟು ಮಾಡ್ತೀನಿ ಅಂದರೆ ದೆನ್ ಇಟ್ ಈಸ್ ಪಾಸಿಬಲ್. ಇಷ್ಟೇ ಒಂದೇ ವರ್ಷ ಕೊಡೋದು ನಾನು ಅಂತಂದಾಗ ನಿಮಗೂ ಫಾರ್ ಅ ಸ್ಟೂಡೆಂಟ್ ಆಲ್ಸೋ ಇಟ್ ಬಿಕಮ್ಸ್ ಅ ಪ್ರೆಷರ್. ಆ ಥರ ಅಚೀವ್ಮೆಂಟ್ಸ್ ಇದೆ ವೆನ್ ಫ್ಯೂ ಇಯರ್ಸ್ ಅಗೋ. ನಾನು ಹೇಳ್ದೆ ಅಲ್ಲ ಸ್ಟಾರ್ಟಿಂಗಲ್ಲಿ, ಇಟ್ ಈಸ್ ಡಿಫಿಕಲ್ಟ್ ನೌ ಬಿಕಾಸ್ ಕಾಂಪಿಟೇಷನ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ದ ಮೈಂಡ್ಸ್ ದಟ್ ಆರ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್, ಅವರು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಮೈಂಡ್ಸ್ ಅದು. ಸೊ ವೆರಿ ರೆಸ್ಪಾನ್ಸಿವ್ ಮೈಂಡ್ಸ್ ಅಂತ ಹೇಳ್ಬೋದು, ತುಂಬ ಫಾಸ್ಟ್ ಇದೆ. ಸೊ ಹಾಗಿದ್ದಾಗ ಒಬ್ವಿಯಸ್ಲಿ 1 ವರ್ಷ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಈಗ ಇಷ್ಟರಲ್ಲೇ ಮಾಡ್ತೀನಿ ಅಂತ ಕಷ್ಟ ಇದೆ. ರೆಸ್ಪಾನ್ಸಿವ್ ಮೈಂಡ್ಸ್ ಅಂದ್ರಲ್ಲ, ಹೌ ಡು ಯು ರೀಡ್ ದೋಸ್ ಮೈಂಡ್ಸ್? ಆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಗೊತ್ತಾಗುತ್ತೆ, ಸಿನ್ಸ್ ಯು ಆರ್ ಎನಿವೇಸ್ ಅ ಟ್ಯೂಟರ್ ಆ್ಯಂಡ್ ಎಡ್ಯುಕೇಟರ್ ಇನ್ ಸೈಕಾಲಜಿ? ಸೊ ರೆಸ್ಪಾನ್ಸಿವ್ ಮೈಂಡ್ಸ್ ಅಂದರೆ ವಿ ಹ್ಯಾವ್ ಸಮ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಅವರಿಗೆ ಕ್ವೆಶನ್ಸ್ ಕೇಳ್ತಾರೆ ಅವ್ರು, ಗೊತ್ತಾ? ದ ಕೈಂಡ್ ಆಫ್ ಕ್ವೆಶನ್ಸ್ ದೇ ಆಸ್ಕ್, ವಿಲ್ ಬಿ ಏಬಲ್ ಟು ಗೆಟ್ ಇಟ್. ಹೇಗೆ? ಈಗ ನಾನು ಏನಾದರೂ ಒಂದು ಕಾನ್ಸೆಪ್ಟ್ ಹೇಳಿದೆ ಅಂದ್ಕೊಳ್ಳಿ, ಒಂದು ಕಾನ್ಸೆಪ್ಟ್ ನಾನು ಟೀಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸಲ್ಲಿ
ಒಂದು ಕಾನ್ಸೆಪ್ಟ್ ಇದೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ನಾನು GDP GNP ನಿಮಗೆ ಗೊತ್ತೇ ಇರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇದನ್ನೆಲ್ಲ ಮಾತಾಡಬೇಕಾದ್ರೆ ಅವರು ಯಾವ ಲೆವೆಲಿಗೆ ಕೇಳ್ತಾರೆ ಅಂದರೆ, ಸರ್ GDP ಗ್ರೋತ್ ರೇಟ್ ಅಂತ ಹೇಳ್ತಾರೆ, GDP ಗ್ರೋತ್ ಅಂತ ಹೇಳ್ತಾರೆ, ಡಿಫ್ರೆನ್ಸ್ ಇದೆಯಾ? ರೆಸ್ಪಾನ್ಸಿವ್ ಮೈಂಡ್ಸ್ ಈ ಥರ. ಇನ್ನು ಬೇರೆ ನಾರ್ಮಲ್ ಮೈಂಡ್ಸ್ ಯಾವ ಥರ ಅಂದರೆ GDP ಗ್ರೋತ್ ರೇಟು ಗ್ರೋತು ಎರಡು ಒಂದೇ ಅಂದ್ಕೊಂಡು ಸುಮ್ಮನಿರ್ತಾರೆ. ಸೊ ಆ ನುವಾನ್ಸಸ್ ಇದೆಯಲ್ಲ, ಸಣ್ಣ ಸಣ್ಣ ಸಟಲ್ಟೀಸ್ ಅಂತ ಏನು ಕರಿತೀವಿ, ಅದರ ಮೇಲೆ ಅವರು ಒತ್ತು ನೀಡ್ತಾರೆ ಆ್ಯಂಡ್ ಹಿಡಿತಾರೆ, ಕ್ವೆಶನ್ ಕೇಳ್ತಾರೆ. ಸೊ ಆ ಥರ ಮೈಂಡೇ ಬೇಕಾಗಿರೋದು ಆಲ್ಸೋ ಕ್ಯಾಲಿಬರು ಟು ಅದು ಡೆವಲಪ್ ಆಗುತ್ತೆ, ಓವರ್ ಟೈಮ್ ಡೆವಲಪ್ ಆಗುತ್ತೆ. ಅದು ಕೆಲವ್ರಿಗೆ ಇರೋದಿಲ್ಲ, ಅದು ಓವರ್ ಟೈಮ್ ಡೆವಲಪ್ ಆಗುತ್ತೆ. ಓದ್ತಾ 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 ನುವಾನ್ಸಸ್ ಕಾಣಕ್ಕೆ ಶುರು ಆಗುತ್ತೆ. ಅದೇ 2ನೇ ಸಲ 3ನೇ ಸಲ ಓದಬೇಕಾದ್ರೆ ಕಾಣುತ್ತೆ. ಅವಾಗ ಅದು ಯೋಚನೆ ಮಾಡೋ ಕೆಪಾಸಿಟಿ ಹಂಗೆ ಬರುತ್ತೆ. ಇವುಗಳು ಓದಲ್ಲ. ಎಸ್, ಫಸ್ಟ್ ಟೈಮೇ ನಾನು ಆ ಥರ ಆಗಬೇಕು ಅಂದರೆ ಆಗೋದಿಲ್ಲ. ಓನ್ಲಿ ಜೀನಿಯಸ್ ಸ್ಟೂಡೆಂಟ್ಸ್ ಕ್ಯಾನ್ ಕ್ಲಿಯರ್ IAS. ನೋ. ಸೊ ಜೀನಿಯಸ್ ಇಸ್ ನಾಟ್ ಇನ್ ಬಾರ್ನ್, ಯು ಕ್ಯಾನ್ ಪ್ರಿಪೇರ್ ಟು ಬಿ ಒನ್. Genius is actually, according to me, it is inborn anta. Okay. So these are genius are the ones who have high IQ anta. They are gifted. No, those are the genius ones. So gifted kids anta ಹೇಳ್ತೀವಿ. ಪ್ರಾಬ್ಲಮ್ ಇದೆ ಅವರಿಗೆ. ಏನು ಪ್ರಾಬ್ಲಮ್ ಅಂತಂದರೆ, ದೇ ಆರ್ ಗಿಫ್ಟೆಡ್. ನಾರ್ಮಲ್, ದೆನ್ ಯು ಹ್ಯಾವ್ ಗಿಫ್ಟೆಡ್ ಹೂ ಹ್ಯಾವ್ ವೆರಿ ಹೈ IQ, ಆ್ಯಂಡ್ ದೆನ್ ಲೋ IQ. ಇಷ್ಟಿದೆ. ನಾರ್ಮಲ್ ಅಂತ ಏನು ಕರಿತೀವಿ ಸಮಾಜದಲ್ಲಿ ಏನಿದೆ, ಎಲ್ಲ ಮ್ಯಾಕ್ಸಿಮಮ್ ಜನ ಯಾವ ಥರ ಇದ್ದಾರೆ ಆ ಥರ ಇದ್ದರೆ ನಾರ್ಮಲ್ ಅಂತ ಕರಿತೀವಿ. ಅಬೋ ನಾರ್ಮಲ್ ಇದ್ದರೆ ಅಬ್ನಾರ್ಮಲ್ ಅಲ್ವಾ? ಬಿಲೋ ನಾರ್ಮಲ್ ಇದ್ರೇನು ಅಬ್ನಾರ್ಮಲ್. ಸೊ ಜೀನಿಯಸ್ಗಳಿಗೆ ಏನು ಇಶ್ಯೂ ಅಂದರೆ, ದೇ ಆರ್ ದೇ ಕಾಂಟ್ ಅಕ್ಸೆಪ್ಟ್ ಮೋಸ್ಟ್ ಆಫ್ ದ ಟೈಮ್ ವಾಟ್ ಫೇಲ್ಯೂರ್. ಈ ಎಕ್ಸಾಮಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಫಸ್ಟ್ ಅಟೆಂಪ್ಟಲ್ಲಿ. ಅವಾಗ ಅವ್ರು ಅಲ್ಲಿಗೆ ಈಗೋ ಹರ್ಟ್ ಆಗಿ ಸೈಡ್ಗೆ ಹೊರಟೋಗ್ತಾರೆ. ಸೆಕೆಂಡ್ ಟೈಮಿಗೆ ಅದು ಅಟೆಂಪ್ಟ್ ಆಗಲ್ಲ. ಸೊ ದೇರ್ ಆರ್ ಮೆನಿ ಕೇಸಸ್ ಲೈಕ್ ದಟ್ ವೇರ್ ದ ಮೋಸ್ಟ್ ಬ್ರಿಲಿಯಂಟ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಏಬಲ್ ಟು ಗೆಟ್ ಥ್ರೂ. ಅದೇ ಹೇಳ್ತಾರಲ್ಲ, ಬೆನ್ನು ಮುರಿಯುತ್ತೆ ಅಂತ. ಈ ಎಕ್ಸಾಮ್ ಓವರ್ ಕಾನ್ಫಿಡೆಂಟ್ ಸ್ಟೂಡೆಂಟ್ಸ್ಗೆ 100% ಬೆನ್ನು ಮುರಿಯುತ್ತೆ. ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಯೂಶಲಿ ಅಡ್ವಾಂಟೇಜ್ ಇರುತ್ತೆ IAS ಅಲ್ಲಿ. ಐ ಸೇ ಎಸ್ ಶ್ಯೂರ್. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಆ ಫಸ್ಟ್ ಲೆವೆಲಲ್ಲೇ ಇಂಗ್ಲೀಷ್ ಕಂಪಲ್ಸರಿ ಇದೆ, ಪೇಪರ್ ಕಂಪಲ್ಸರಿ ಇದೆ. ಆ್ಯಂಡ್ ಸೋರ್ಸಸ್ಸು ಅಷ್ಟೇ ಜಾಸ್ತಿ. ಯಾರಿಗೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಎವ್ರಿ ಸೋರ್ಸ್ ಏನು ಅವೈಲಬಲ್ ಇದೆ ಎಲ್ಲನೂ ಇಂಗ್ಲೀಷಲ್ಲೇ ಅವೈಲಬಲ್ ಇರೋದು. ಕನ್ನಡದಲ್ಲಿ ಈಗ ಕೆಲವೊಂದು ಸೋರ್ಸ್ಗಳಿದೆ, ಆಯಿತಾ, ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಸೊ ಆ ಸೋರ್ಸ್ಗಳು ಅಷ್ಟು ರಿಲಯಬಲ್ ಅಲ್ಲ. ಈಗ ನ್ಯೂಸ್ ಪೇಪರ್ಸ್ ಕೇಳಿದ್ರೆ ನೀವು ಸ್ಟಾರ್ಟಿಂಗಲ್ಲಿ, ಆ ನ್ಯೂಸ್ ಪೇಪರ್ಸು ಹಿಂದೂ ನ್ಯೂಸ್ ಪೇಪರ್ ಇದೆ, ಅದರದ್ದೇ ಕನ್ನಡ ವರ್ಷನೂ ಬರುತ್ತೆ, ಆದರೆ ನಾಟ್ ಸೋ ಗುಡ್ ಅಂತ ಹೇಳ್ಬೋದು. ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಸೊ ಸೇಮ್ ಥಿಂಗ್ ವಿತ್ ಹಿಂದಿಗೂ ಅಷ್ಟೇ. ಹಿಂದಿಗೆ ಈಗ ಡೆವಲಪ್ ಆಗ್ತಿದೆ ಆ್ಯಕ್ಚುಲಿ. ಸೊ ಸೋರ್ಸಸ್ ಆರ್ ಮೋರ್ ಫಾರ್ ಹಿಂದಿ. ಕನ್ನಡದಲ್ಲಿ ಅಷ್ಟಕ್ಕೊಂದಿಲ್ಲ, ಪ್ರಾಬಬ್ಲಿ ಬಿಕಾಸ್ ಆಫ್ ಎಕ್ಸ್ಪೋಜರ್ ಕಡಿಮೆ. ಸೊ ಈಗ ನಮ್ಮ ಕನ್ನಡ ಮೀಡಿಯಂ IAS ಆಸ್ಪಿರೆಂಟ್ಸ್ಗೆ ಅಡ್ವೈಸ್ ಕೊಡೋದಾದರೆ, ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು ಟೆಲ್ ದೆಮ್? ಸೊ ಲರ್ನ್ ಇಂಗ್ಲೀಷ್ ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್. ಈ ಎಕ್ಸಾಮಲ್ಲಿ ಸ್ವಲ್ಪ ಇಫ್ ಯು ವಾಂಟ್ ಟು ಸಿ ಸಕ್ಸಸ್ ಅಲ್ವಾ, ಸೊ ಇಂಗ್ಲೀಷ್ ಟು ಸಮ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಲರ್ನ್. ಅಟ್ಲೀಸ್ಟ್ ಒಂದು ನ್ಯೂಸ್ ಪೇಪರ್ ಫಾಲೋ ಮಾಡ್ತಿರಬೇಕು ರೆಗ್ಯುಲರ್ ಆಗಿ. ಸೊ ಕನ್ನಡದಲ್ಲೇ ಬರೀರಿ, ಎಲ್ಲ ತೊಂದರೆ ಇಲ್ಲ, ಕನ್ನಡದಲ್ಲೇ ನೀವು ತಯಾರಿಯಾಗಿ, ಬಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಒಂದು ಫಾಲೋ ಮಾಡ್ತೀರಿ ಅಂತ.